Good morning students. Welcome to the chemistry class. Last class ಅಲ್ಲಿ limiting reagent ಬಗ್ಗೆ ಸ್ಟಡಿ ಮಾಡಿದ್ವಿ and problems on limiting reagent ನ ವರ್ಕೌಟ್ ಮಾಡಿದ್ವಿ. ಸೊ ಅದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. 15 kg of nitrogen reacts with 10 kg of hydrogen to form ammonia. Calculate the ammonia form to identify the limiting reagent in the production of ammonia in this situation. So first step, ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಬರ್ಕೋಬೇಕು. ಅವರೇ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಡೈನೈಟ್ರೋಜನ್ ರಿಯಾಕ್ಟ್ಸ್ ವಿತ್ ಡೈಹೈಡ್ರೋಜನ್, ಹಾಗಾಗಿ N2 ಇನ್ gaseous state reacts with hydrogen in gaseous to form ammonia in gaseous state. ಸೊ ಡಬಲ್ ಹೆಡೆಡ್ ಅರೋಮಾರ್ಕ್ ಇದೆ ಅಂತ ಅಂದರೆ ಅಲ್ಲಿ ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಹೇಳ್ದಂಗೆ ಅದು ರಿವರ್ಸಿಬಲ್ ರಿಯಾಕ್ಷನ್ ಆ್ಯಂಡ್ ಈಕ್ವಿಲಿಬ್ರಿಯಂ ಕಂಡೀಷನ್ ಇದೆ. 50 kg ಆಫ್ ನೈಟ್ರೋಜನ್ ಅಂದರೆ ಎಷ್ಟು ಮೋಲ್ಸ್ ಅನ್ನೋದು ಕನ್ವರ್ಷನ್ ಮಾಡ್ಕೋಬೇಕು. ಸೊ ಕನ್ವರ್ಷನ್ ಡೈಮೆನ್ಷನ್ ಅನಾಲಿಸಿಸ್ ಮೆಥಡ್ ವೈಸ್ ಮಾಡ್ತೀವಿ. ಫಸ್ಟು 1 kg ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಿ, ಗ್ರಾಮ್ಸ್ನ ಮೋಲ್ಸಿಗೆ ಕನ್ವರ್ಟ್ ಮಾಡೋಕ್ಕೆ ಯೂನಿಟ್ ಫ್ಯಾಕ್ಟರ್ಸ್ ಬೇಕು. ಇಲ್ಲಿ 2 ಯೂನಿಟ್ ಫ್ಯಾಕ್ಟರ್ಸ್ನ ಸೊ ಇನ್ ಸೀರೀಸಲ್ಲಿ ಮಲ್ಟಿಪ್ಲೈ ಮಾಡ್ತಾ ಇದ್ದೀವಿ. 50 kg ನೈಟ್ರೋಜನ್ ಇಂಟು 1000 ಗ್ರಾಮ್ ಬೈ ನೈಟ್ರೋಜನ್ ಬೈ 1 kg ನೈಟ್ರೋಜನ್ ಇಂಟು 1 mole nitrogen by 28 gram nitrogen. So gram nitrogen cancel ಆಗುತ್ತೆ. Then kg nitrogen cancel ಆಗುತ್ತೆ. ಉಳಿಯುವಂಥದ್ದೇ 17.86 into 10 raised to 2 moles of nitrogen. Next, how many moles are present in 10 kg of hydrogen ಅನ್ನೋದಕ್ಕೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. 10 kg hydrogen into 1000 gram hydrogen by 1 kg hydrogen into 1 mole hydrogen into 2.016 gram hydrogen. So ಇಲ್ಲಿ kg cancel, gram cancel ಆಗುತ್ತೆ. ಉಳಿಯೋದೆ 4.96 into 10 raised to 3 moles. So next step ಏನು? According to balanced chemical equation, 1 mole of nitrogen reacts with 3 mole of hydrogen. ಅಲ್ಲಿಗೆ 17.86 into 10 raised to 2 moles ನೈಟ್ರೋಜನ್ಗೆ ಎಷ್ಟು ಮೋಲ್ ಹೈಡ್ರೋಜನ್ ಬೇಕು ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. 1 mole ನೈಟ್ರೋಜನ್ಗೆ 3 mole ಹೈಡ್ರೋಜನ್, ಅಲ್ಲಿಗೆ 17.86 into 10 raised to 2 moles ನೈಟ್ರೋಜನ್ಗೆ ಎಷ್ಟು ಮೋಲ್ ನೈಟ್ರೋಜನ್ ಕ್ಯಾನ್ಸಲ್ ಆಗುತ್ತೆ. ಸೊ ನೆಕ್ಸ್ಟ್ ಲಾಸ್ಟ್ ಸಿಂಪ್ಲಿಫೈ ಮಾಡ್ತಾ ಬರೋಂಥದ್ದು 5.36 into 10 raised to 3 mole ಹೈಡ್ರೋಜನ್. So according to balanced equation ನಿಮಗೆ 5.36 into 10 raised to 3 mole hydrogen ಬೇಕು required amount. ಬಟ್ ನಾವು ತಗೊಂಡಿರೋ 10 kg ಹೈಡ್ರೋಜನ್ ಅಲ್ಲಿ 4.96 into 10 raised to 3 mole ಹೈಡ್ರೋಜನ್ ಇದೆ. ಅಲ್ಲಿಗೆ ಸೊ ಬೇಕಾಗಿರೋ ರಿಕ್ವೈರ್ಡ್ ಅಮೌಂಟ್ಗಿಂತ ಕಮ್ಮಿ ಇದೆ, ಹಾಗಾಗಿ ಡೈಹೈಡ್ರೋಜನ್ ಇಸ್ ಅ ಲಿಮಿಟಿಂಗ್ ರಿಯೇಜೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟು ಲಿಮಿಟಿಂಗ್ ರಿಯೇಜೆಂಟ್ ಯಾವುದಿರತ್ತೋ ರಿಯಾಕ್ಟೆಂಟ್, ಆ ರಿಯಾಕ್ಟೆಂಟ್ನೇ ಇಟ್ಕೊಂಡು ನಾವು ಏನು ಮಾಡಬೇಕು, ಅಷ್ಟು ಮೋಲ್ಸನ್ನ ಇಟ್ಕೊಂಡು ನಾವು ಅಮೋನಿಯಾ ಎಷ್ಟು ಪ್ರೊಡಕ್ಷನ್ ಆಗ್ತದೆ ಅಂತ ಕಂಡುಹಿಡಿಬೇಕು. ಹಾಗಾಗಿ ಸೊ ಅಲ್ಲಿ ನಿಮಗೆ 4.96 into 10 raised to 3 moles of hydrogen ಎಷ್ಟು ಮೋಲ್ ಅಮೋನಿಯಾ ಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳಿ ತಿಳ್ಕೊಬೇಕು. According to equation, 3 mole hydrogen will produce 2 mole ammonia. So ಅಲ್ಲಿಗೆ 3 mole hydrogen 2 mole ammonia ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಲ್ಲಿಗೆ 4.96 into 10 raised to 3 mole hydrogen ಎಷ್ಟು ಮೋಲ್ ಅಮೋನಿಯಾ ಪ್ರೊಡ್ಯೂಸ್ ಮಾಡುತ್ತೆ ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಮೋಲ್ ಹೈಡ್ರೋಜನ್ ಕ್ಯಾನ್ಸಲ್ ಆದರೆ ನಿಮಗೆ 3.30 into 10 raised to 3 mole ಅಮೋನಿಯಾ ಬಂತು. ಆನ್ಸರ್ ಏನು? ಪ್ರೊಡಕ್ಷನ್ ಆಫ್ ಅಮೋನಿಯಾ ಇನ್ ಟರ್ಮ್ಸ್ ಆಫ್ ಮೋಲ್ಸ್ ಅಲ್ಲಿ ಬಂದಿದೆ. ನಮಗೆ ಬೇಕಾಗಿರೋದು kg ಅಲ್ಲಿ, ಹಾಗಾಗಿ ಮೋಲ್ಸ್ ನ ಗ್ರಾಮ್ಸಿಗೆ ಕನ್ವರ್ಟ್ ಮಾಡಿ, ಗ್ರಾಮ್ಸ್ ನ kg ಕನ್ವರ್ಟ್ ಮಾಡಿ. ಸೊ ಅದಕ್ಕೆ ಬಂದ ಲಿಂಕ್ ಏನು ಅಂತ ಅಂದ್ರೆ 1 mole ammonia is equal to 17 gram ammonia. 17 ಹೇಗೆ ಬಂತು ಅಂದ್ರೆ ಒಂದು ನೈಟ್ರೋಜನ್ ಅಟಾಮಿಕ್ ಮಾಸ್ 14 ಗ್ರಾಮ್, ಒಂದು ಹೈಡ್ರೋಜನ್ಗೆ 1 ಗ್ರಾಮ್ ಅಂದ್ರೆ 3 ಹೈಡ್ರೋಜನ್ ಇಂದ 3 ಗ್ರಾಮ್. ಸೊ ಹಾಗಾಗಿ 14 plus 3 ಅಂದ್ರೆ 17 ಗ್ರಾಮ್ ಆಯ್ತು. ಅಲ್ಲಿಗೆ 1 ಮೋಲಿಗೆ 17 ಗ್ರಾಮ್ ಅಮೋನಿಯಾ ಅಂದ್ರೆ 3.30 into 10 raised to 3 moles ಅಮೋನಿಯಾಗೆ ಎಷ್ಟು ಗ್ರಾಮ್ಸ್ ಗೊತ್ತಿಲ್ಲ, ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಸೊ ಅವಾಗ ಮೋಲ್ ಅಮೋನಿಯಾ ಕ್ಯಾನ್ಸಲ್ ಆಗುತ್ತೆ. ಆನ್ಸರ್ ನಿಮಗೆ 56.1 into 10 raised to 3 grams ಅಮೋನಿಯಾ ಬಂತು. 10 raised to 3 grams ಅಂದ್ರೆ ಏನು? 1000 ಗ್ರಾಮ್. ನಿಮ್ಗೆ ಗೊತ್ತಿದೆ 1000 ಗ್ರಾಮ್ ಅಂದ್ರೆ 1 kg, ಹಾಗಾಗಿ ಇದು ಡೈರೆಕ್ಟ್ ಆಗಿ kg ಕನ್ವರ್ಟ್ ಮಾಡ್ಬೋದು. 56.1 kg ಅಮೋನಿಯಾ. ಈ ರೀತಿ ಪ್ರಾಬ್ಲಮ್ಸ್ ಇದು ಯಾವುದೇ ಪ್ರಾಬ್ಲಮ್ಸ್ ಕೊಟ್ಟರು ಈ ಸ್ಟೆಪ್ ವೈಸ್ ಮಾಡ್ತಾ ಹೋಗಿ ಕರೆಕ್ಟಾಗಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಕಾನ್ಸೆಪ್ಟ್ ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್. ಸೊ ಸೊಲ್ಯೂಷನ್ಸ್ ಅಂದ್ರೆ ಏನು ಅಂತ ಹೇಳಿದೆ, ಸೊಲ್ಯೂಷನ್ ಇಸ್ ಎ ಹೋಮೋಜಿನಿಯಸ್ ಮಿಕ್ಸ್ಚರ್ ಆಫ್ 2 or more substance. ಸೊ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಸಲ್ಯೂಟ್ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೋಯಿಂಗ್ ಟು ಡಿಸಾಲ್ವ್ ಇನ್ ಎ ಸಾಲ್ವೆಂಟ್. ಅದೇ ಸಾಲ್ವೆಂಟ್ ಅಂದ್ರೆ ದ ಸಬ್ಸ್ಟೆನ್ಸ್ ವಿಚ್ ಇಸ್ ಗೋಯಿಂಗ್ ಟು ಡಿಸಾಲ್ವ್ ದ ಸಲ್ಯೂಟ್ ಪಾರ್ಟಿಕಲ್ಸ್ ಇಸ್ ಕಾಲ್ಡ್ ಆಸ್ ಸಾಲ್ವೆಂಟ್. ಸೊ ಆ ಸೊಲ್ಯೂಷನ್ನ ನಾವು ಕಾನ್ಸಂಟ್ರೇಷನ್ ಮೆನಿ ಟರ್ಮ್ಸ್ ಅಲ್ಲಿ ಹೇಳ್ಬೋದು. ಕಾನ್ಸಂಟ್ರೇಷನ್ ಆಫ್ ಎ ಸೊಲ್ಯೂಷನ್ ಅಥವಾ ಅಮೌಂಟ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇನ್ ಅ ಗಿವನ್ ವಾಲ್ಯೂಮ್ ಆಫ್ ಸಾಲ್ವೆಂಟ್ ಇಸ್ ಎಕ್ಸ್ಪ್ರೆಸ್ಡ್ ಇನ್ ಮೆನಿ ಟರ್ಮ್ಸ್. ಆದರೆ ಅದರಲ್ಲಿ ನಿಮಗೆ ಸಿಲೆಬಸ್ಗೆ
4 ಕಾನ್ಸಂಟ್ರೇಷನ್ ಹೇಳ್ತಾರೆ. ಒಂದು ಮಾಸ್ ಪರ್ಸೆಂಟ್, ಇನ್ನೊಂದು ಮೋಲ್ ಫ್ರಾಕ್ಷನ್, ಥರ್ಡ್ ಒನ್ ಮೊಲಾರಿಟಿ, ಫೋರ್ತ್ ಒನ್ ಮೊಲಾಲಿಟಿ. ಫಸ್ಟು ಮಾಸ್ ಪರ್ಸೆಂಟ್. ಮಾಸ್ ಪರ್ಸೆಂಟ್ ಅಂದ್ರೇನು? ಇಟ್ ಈಸ್ ಒಬ್ಟೈನ್ಡ್ ಬೈ ದ ಯೂಸಿಂಗ್ ದ ಫಾಲೋಯಿಂಗ್ ರಿಲೇಷನ್. Mass percent is equal to mass of solute by mass of solution into 100. Mass percent, mass per 100 ಅಂತ. ಹಾಗಾಗಿ ಮಾಸ್ ಆಫ್ ದ ಸಲ್ಯೂಟ್ ನ ಮಾಸ್ ಆಫ್ ದ ಸಲ್ಯೂಷನ್ ಇಂದ ಡಿವೈಡ್ ಮಾಡಿ ಇಂಟು 100 ಮಾಡಿದ್ರೆ ಮಾಸ್ ಪರ್ಸೆಂಟ್ ಆಫ್ ದಟ್ ಪರ್ಟಿಕ್ಯುಲರ್ ಸಲ್ಯೂಷನ್ ಸಿಗುತ್ತೆ. ಸೊ ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಯೂಸ್ ಮಾಡೋಕ್ಕೆ ಪರ್ಸೆಂಟ್ ಅಲ್ಲೇ ನಾವು ಸೊಲ್ಯೂಷನ್ ಪ್ರಿಪೇರ್ ಮಾಡ್ತೀವಿ. 5%, ಸೊ 10%, ಸೊ ಈ ರೀತಿ 10% ಸೋಡಿಯಂ ಹೈಡ್ರಾಕ್ಸಿ ಸೊಲ್ಯೂಷನ್, 5% ಸೊ ಆಕ್ಸಾಲಿಕ್ ಆಸಿಡ್ ಸೊಲ್ಯೂಷನ್, ಈ ರೀತಿ ನಿಮಗೆ ಇನ್ನು ಪರ್ಸೆಂಟ್ ಅಲ್ಲೇ ಇನ್ ಟರ್ಮ್ಸ್ ಆಫ್ ಪರ್ಸೆಂಟ್ ಅಲ್ಲಿ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಸೊ ಅದು ಹೇಗೆ ಪ್ರಿಪೇರ್ ಮಾಡೋದು ಅಂದ್ರೆ ಬೈ ದ ಫಾರ್ಮುಲಾ ಮಾಸ್ ಆಫ್ ದ ಸಲ್ಯೂಟ್ ನ ಮಾಸ್ ಆಫ್ ದ ಸೊಲ್ಯೂಷನ್ ಇಂದ ಡಿವೈಡ್ ಮಾಡಿ ಇಂಟು 100 ಮಾಡಿ. ಅದ್ರ ಮೇಲೆ ಒಂದು ಪ್ರಾಬ್ಲಮ್ ನೋಡಿ. A solution is prepared by adding 2 gram of a substance A to 18 gram of water. Calculate the mass percent of the solute. ಸೊ ಸಲ್ಯೂಟ್ ನ ಮಾಸ್ ಪರ್ಸೆಂಟ್ ಕೇಳ್ತಾ ಇದ್ದಾರೆ. ಇಲ್ಲಿ ಸಬ್ಸ್ಟೆನ್ಸ್ ಎ ಅನ್ನೋದನ್ನ 2 ಗ್ರಾಮ್ 18 ಗ್ರಾಮ್ ವಾಟರ್ ಅಲ್ಲಿ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಸೊ ಡಿಸಾಲ್ವ್ ಮಾಡಿದಾಗ ಅಲ್ಲಿ ಓವರ್ ಆಲ್ ಸೊಲ್ಯೂಷನ್ ಅಲ್ಲಿ ಮಾಸ್ ಪರ್ಸೆಂಟ್ ಆಫ್ ದ ಸಲ್ಯೂಟ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಅಗೇನ್ ಫಾರ್ಮುಲಾನ ಹಾಕೊಂಡು ಸಬ್ಸ್ಟಿಟ್ಯೂಷನ್ ಮಾಡಿ. Mass percent of A is equal to mass of A by mass of the solution into 100. Mass of A ಅಂದ್ರೆ 2 ಗ್ರಾಮ್, ಮಾಸ್ ಆಫ್ ದ ಸೊಲ್ಯೂಷನ್ ಅಂದ ತಕ್ಷಣ 18 ಗ್ರಾಮ್ ಹಾಕೋಬೇಡಿ. 18 ಗ್ರಾಮ್ ಅನ್ನೋದು ಸಾಲ್ವೆಂಟ್ ಆಯ್ತು, ಅದಕ್ಕೆ 2 ಗ್ರಾಮ್ ಸಲ್ಯೂಟ್ನು ಆಡ್ ಮಾಡಬೇಕು. ಯಾಕಂದ್ರೆ ಸಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಇಸ್ ಈಕ್ವಲ್ ಟು ಸೊಲ್ಯೂಷನ್. ಹಾಗಾಗಿ 2 ಗ್ರಾಮ್ ಆಫ್ A ಪ್ಲಸ್ 18 ಗ್ರಾಮ್ ಆಫ್ ವಾಟರ್ ಇಂಟು 100 ಮಾಡ್ತೀವಿ. ಅಲ್ಲಿಗೆ 2 ಗ್ರಾಮ್ ಬೈ 20 ಗ್ರಾಮ್ ಇಂಟು 100 ಆಯ್ತು. ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ. 2 1s are 2 10s are 20, 10 1s are 10 10s are 100. ಅಲ್ಲಿಗೆ 2 ಗ್ರಾಮ್ ಸಬ್ಸ್ಟೆನ್ಸ್ ನ 18 ಗ್ರಾಮ್ ವಾಟರ್ ಅಲ್ಲಿ ನಾನು ಡಿಸಾಲ್ವ್ ಮಾಡಿದಾಗ ಮಾಸ್ ಪರ್ಸೆಂಟ್ ಆಫ್ ದಟ್ ಸೊಲ್ಯೂಷನ್ ಎಷ್ಟಾಯ್ತು? 10%. ಈ ರೀತಿ 10%, 50%, ಸೊ 30% ಸೊಲ್ಯೂಷನ್ ಅಂತ ಅಂದಾಗ ಈ ರೀತಿ ಸೊ ನಾವು ಫಸ್ಟ್ ಕ್ಯಾಲ್ಕುಲೇಷನ್ ಮಾಡಿ ಅದು ಬೇಕಾಗಿರೋ ಅಮೌಂಟ್ ಆಫ್ ಸೊಲ್ಯೂಟ್ ನ ಡಿಸಾಲ್ವ್ ಮಾಡಿ ನಾವು ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತೀವಿ. ಸೊ ನೆಕ್ಸ್ಟ್ ಕಾನ್ಸಂಟ್ರೇಷನ್ ಯಾವುದು? ಮೋಲ್ ಫ್ರಾಕ್ಷನ್. ಮೋಲ್ ಫ್ರಾಕ್ಷನ್ ಅಂದ್ರೆ ಏನು? ಇಟ್ ಈಸ್ ದ ರೇಷಿಯೋ ಆಫ್ ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಟು ದ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ದ ಸೊಲ್ಯೂಷನ್. ಸೊ ಅಲ್ಲಿ ನಿಮಗೆ ಎ ಅನ್ನೋದು ಒಂದು ಸಬ್ಸ್ಟೆನ್ಸ್ ತಗೊಳ್ತೀನಿ, ಬಿ ಅನ್ನೋದು ಒಂದು ಸಬ್ಸ್ಟೆನ್ಸ್ ತಗೊಳ್ತೀನಿ. ಎ ಅನ್ನೋದು NA ಮೋಲ್ಸ್ ಆಫ್ ಸಲ್ಯೂಟ್ ಇದೆ. ಸೊ ನೆಕ್ಸ್ಟ್ ಬಿ ಅನ್ನೋದು NB ಮೋಲ್ಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇದೆ. ಸೊ ನನಗೆ ಮೋಲ್ ಫ್ರಾಕ್ಷನ್ ಆಫ್ ಎ ಬೇಕು ಅಂತ ಅಂದಾಗ NA ಬೈ NA ಪ್ಲಸ್ NB ಮಾಡಿದಾಗ ಸೊ ನನಗೇನು ಸಿಗುತ್ತೆ? ಮೋಲ್ ಫ್ರಾಕ್ಷನ್ ಆಫ್ ಎ ಸಿಗ್ತಾ ಹೋಗುತ್ತೆ. ಅಂದ್ರೆ ಅದೊಂದು ರೇಷಿಯೋ. ಯಾವ್ದ್ರದ್ದು ರೇಷಿಯೋ? ನಂಬರ್ ಆಫ್ ಮೋಲ್ಸ್ ಆಫ್ ಎ ಪರ್ಟಿಕ್ಯುಲರ್ ಕಾಂಪೊನೆಂಟ್. ನನಗೆ ಎ ಸಬ್ಸ್ಟೆನ್ಸ್ ನ ಮೋಲ್ ಫ್ರಾಕ್ಷನ್ ಬೇಕು ಅಂದ್ರೆ ಸೊ ಎ ಅನ್ನೋದು NA ಮೋಲ್ಸ್ ಇರತ್ತಲ್ಲ, NA ಮೋಲ್ಸ್ ಅನ್ನ ಡಿವೈಡೆಡ್ ಬೈ NA ಪ್ಲಸ್ NB ಅಂದ್ರೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಂಡ್ ಸಾಲ್ವೆಂಟ್ ಪ್ರೆಸೆಂಟ್ ಇನ್ ಎ ಸಲ್ಯೂಷನ್ ನಿಂದ ಡಿವೈಡ್ ಮಾಡಿದ್ರೆ ಸಿಗದೆ ನಮಗೆ ಮೋಲ್ ಫ್ರಾಕ್ಷನ್. ಇಟ್ ಈಸ್ ಎ ರೇಷಿಯೋ. ಇಟ್ ಈಸ್ ಎ ರೇಷಿಯೋ ಆಫ್ ಮೋಲ್ಸ್ ಆಫ್ particular component to the total number of moles of the solution is called as mole fraction ಅಂತ ಹೇಳ್ಬೋದು. ಸೊ ಅಲ್ಲಿ ನಿಮಗೆ ಮೋಲ್ ಫ್ರಾಕ್ಷನ್ ಅಂತ ಅಂದ್ರೆ ಏನ್ ಬರುತ್ತೆ? ನಿಮಗೆ ಪರ್ಟಿಕ್ಯುಲರ್ ಮೋಲ್ಸ್ ಅನ್ನ ಅದ್ರ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಬರುವಂತದ್ದೇ ಮೋಲ್ ಫ್ರಾಕ್ಷನ್. ಸೊ ಒಂದು ಎಕ್ಸಾಂಪಲ್ ನೋಡಿ. ಇಫ್ ಎ ಸಬ್ಸ್ಟೆನ್ಸ್ ಎ dissolved, if a substance A dissolved in a substance B and their number of moles are A ಅನ್ನೋ ಸಬ್ಸ್ಟೆನ್ಸ್ NA moles ಇದೆ, B ಅನ್ನೋ ಸಬ್ಸ್ಟೆನ್ಸ್ NB moles ಇದೆ ರೆಸ್ಪೆಕ್ಟಿವ್ಲಿ. then the mole fraction of A and B. ಸೊ A ಮತ್ತೆ B mole fraction ಹೇಗೆ ತೆಗೆಯೋದು ಅಂದ್ರೆ mole fraction of A is equal to number of moles of A divided by number of moles of solution. ಸೊಲ್ಯೂಷನ್ ಅಂದ್ರೆ ಸಲ್ಯೂಟ್ ಮತ್ತೆ ಸಾಲ್ವೆಂಟ್ ಎರಡು ಬರುತ್ತೆ.
ಅವಾಗ ಸೊಲ್ಯೂಷನ್ ಅಂದಾಗ Na ಪ್ಲಸ್ Nb ಬರುತ್ತೆ. ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ ಬೇಕಾಗಿರೋದ್ರಿಂದ Na ನ ಸೊ Na ಪ್ಲಸ್ Nb ಇಂದ ಡಿವೈಡ್ ಮಾಡ್ತದೆ ಅಂದ್ರೆ ರೇಷಿಯೋ ತೆಗಿತಾ ಇದೆ. ದಟ್ ರೇಷಿಯೋ ಇಸ್ ಕನ್ಸಿಡರ್ಡ್ ಆಸ್ ಅ ಮೋಲ್ ಫ್ರಾಕ್ಷನ್ ಆಫ್ ಎ. ಅದೇ ರೀತಿ ಮೋಲ್ ಫ್ರಾಕ್ಷನ್ ಆಫ್ ಬಿ ಬೇಕು ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಬಿ ನ ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಇಂದ ಡಿವೈಡ್ ಮಾಡ್ತೀನಿ. ನಂಬರ್ ಆಫ್ ಮೋಲ್ಸ್ ಆಫ್ ಸೊಲ್ಯೂಷನ್ ಇಸ್ ಸೇಮ್ Na ಪ್ಲಸ್ Nb ನೇ ಬರುತ್ತೆ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಕಾಂಪೊನೆಂಟ್ ಚೇಂಜ್ ಆಗುತ್ತೆ, ದಟ್ ಈಸ್ Nb ಆಗುತ್ತೆ. ಸೊ Nb ಡಿವೈಡೆಡ್ ಬೈ Na ಪ್ಲಸ್ Nb ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಬಿ, Na ಡಿವೈಡೆಡ್ ಬೈ Na ಪ್ಲಸ್ Nb ಅಂದ್ರೆ ಮೋಲ್ ಫ್ರಾಕ್ಷನ್ ಆಫ್ ಎ. ಸೊ ಈ ರೀತಿ ಇನ್ ಟರ್ಮ್ಸ್ ಆಫ್ ಮೋಲ್ ಫ್ರಾಕ್ಷನ್ ಅಲ್ಲೂ ಒನ್ ಕಾನ್ಸಂಟ್ರೇಷನ್ ಆಫ್ ಎನ್ ಸೊಲ್ಯೂಷನ್ ನ ನೀವು ರೆಪ್ರೆಸೆಂಟ್ ಮಾಡಬಹುದು. ದೆನ್ ಮೊಲಾರಿಟಿ. ಮೊಲಾರಿಟಿ ಅನ್ನೋದು ಒಂದು ಕಾನ್ಸಂಟ್ರೇಷನ್ ನ ಎಕ್ಸ್ಪ್ರೆಸ್ ಮಾಡುವಂತ ಟರ್ಮ್ ಮೊಲಾರಿಟಿ. ಸೊ ಮೊಲಾರಿಟಿನ ಕ್ಯಾಪಿಟಲ್ ಲೆಟರ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಮೊಲಾರಿಟಿ ಅಂದ್ರೆ ಇಟ್ ಈಸ್ ಮೋಸ್ಟ್ ವೈಡ್ಲಿ ಯೂಸ್ಡ್ ಯೂನಿಟ್ ಅಂಡ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ ಎಂ. ಸೊ ಈಗ NCERT ಸಿಲೆಬಸ್ ಅಲ್ಲಿ ನಿಮಗೆ ಸೊಲ್ಯೂಷನ್ ಲ್ಯಾಬ್ ಪರ್ಪಸ್ಗೆ ಸೊಲ್ಯೂಷನ್ ಏನ್ ನಾವು ಪ್ರಿಪೇರ್ ಮಾಡ್ತೀವಿ ಇನ್ ಟರ್ಮ್ಸ್ ಆಫ್ ಮೊಲಾರಿಟಿಯಲ್ಲೇ ನಾವು ಪ್ರಿಪೇರ್ ಮಾಡೋಂಥದ್ದು 1 ಮೋಲಾರ್ ಸೊಲ್ಯೂಷನ್, 0.1 ಮೋಲಾರ್ ಸೊಲ್ಯೂಷನ್, ಈ ರೀತಿ ನೀವು ಮೊಲಾರಿಟಿಯಲ್ಲೇ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತೀರಾ. ಸೊ ಅಲ್ಲಿ ಮೊಲಾರಿಟಿ ಅಂದ್ರೆ ಏನು? ಇಟ್ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ solute, number of moles of solute dissolved in 1 liter of a solution ಅಥವಾ number of moles of solute in 1 liter of the solution is considered as molarity. ಮೊಲಾರಿಟಿ ಫಾರ್ಮುಲಾ ಏನಾಯ್ತು? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಸೊ ಅಲ್ಲಿ ಮೊಲಾರಿಟಿ ಅಂದ್ರೆ ಇಟ್ ಈಸ್ ಡಿಫೈನ್ಡ್ ಆಸ್ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಎ ಸೊಲ್ಯೂಷನ್. 1 ಲೀಟರ್ ಸೊಲ್ಯೂಷನ್ ಅಲ್ಲಿ ಎಷ್ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪಾರ್ಟಿಕಲ್ಸ್ ಇರುತ್ತೆ ಅಷ್ಟು ಮೋಲಾರ್ ಅಂತ ಅಂತೀವಿ. ಈಗ 1 ಲೀಟರ್ ಇದರ ಸಾಲ್ವೆಂಟ್ ಅಲ್ಲಿ ನಾನು 0.1 ಮೋಲ್ಸ್ ಅಷ್ಟು ಸಲ್ಯೂಟ್ ಪಾರ್ಟಿಕಲ್ಸ್ ನ ಡಿಸಾಲ್ವ್ ಮಾಡಿದೆ ಅಂದ್ರೆ 0.1 ಮೋಲಾರ್ ಸೊಲ್ಯೂಷನ್ ಆಗುತ್ತೆ. ಅದೇ ನಾನು 1 ಲೀಟರ್ ಅಲ್ಲಿ 1 ಮೋಲ್ ಸಲ್ಯೂಟ್ ಪಾರ್ಟಿಕಲ್ಸ್ ನ ಡಿಸಾಲ್ವ್ ಮಾಡಿದ್ರೆ 1 ಮೋಲಾರ್ ಸೊಲ್ಯೂಷನ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಮೊಲಾರಿಟಿಗೆ ನಿಮಗೆ ಫಾರ್ಮುಲಾ ಏನಾಗುತ್ತೆ? ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಡಿಸಾಲ್ವ್ಡ್ ಇನ್ ವಾಲ್ಯೂಮ್ ಆಫ್ ಸೊಲ್ಯೂಷನ್, ಸೊ ಡಿವೈಡೆಡ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ಇದ್ರ ಮೇಲೆ ಮೊಲಾರಿಟಿ ಮೇಲೆ ಪ್ರಾಬ್ಲಮ್ಸ್ 2 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ತಾರೆ. ಸೊ 1 ಪ್ರಾಬ್ಲಮ್ ನಲ್ಲಿ ಮಾಡ್ತೀನಿ. ಕ್ಯಾಲ್ಕುಲೇಟ್ ದಿ ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ in the solution prepared by dissolving its 4 gram in enough water to form a 250 ml milliliter of the solution. ಮೊಲಾರಿಟಿ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಸೊಲ್ಯೂಷನ್ ನ ನೀವು ಕಂಡುಹಿಡಿಬೇಕು. ಅವ್ರೇನ್ ಕೊಟ್ಟಿದ್ದಾರೆ? 4 ಗ್ರಾಮ್ ಸೋಡಿಯಂ ಹೈಡ್ರಾಕ್ಸೈಡ್ ನ 250 ml ವಾಟರ್ ಅಲ್ಲಿ ನಿಮಗೆ ಡಿಸಾಲ್ವ್ ಮಾಡಿದ್ದಾರೆ. ಅಲ್ಲಿಗೆ 4 ಗ್ರಾಮ್ ನ 250 ml ವಾಟರ್ ಡಿಸಾಲ್ವ್ ಮಾಡಿದ್ದಾರೆ. ಸೊ ಅದ್ರ ಮೊಲಾರಿಟಿ ಎಷ್ಟು ಅಂತ ಕೇಳಿದ್ದಾರೆ. ನಮಗೆ ಬೇಕಾಗಿರೋದು ಲೀಟರ್ ಅಲ್ಲಿ, ಇಲ್ಲಿರೋದು ಸೊ 250 ml ಅಲ್ಲಿ ಇದೆ. ml ಅಲ್ಲಿ ನಿಮಗೆ ಸೊಲ್ಯೂಷನ್ ನ ಪ್ರಿಪರೇಷನ್ ಮಾಡ್ತಾ ಇದ್ದಾರೆ. 250 ml ನ ನಾವು ಲೀಟರಿಗೆ ಕನ್ವರ್ಟ್ ಮಾಡುತ್ತೀವಿ ಅಂತ ಅಂದ್ರೆ ಸೊ ಡಿವೈಡೆಡ್ ಬೈ 1000 ಮಾಡ್ತೀವಿ. ಅವಾಗ ಏನಾಗುತ್ತೆ? 0.250 ಲೀಟರ್ ಆಗುತ್ತೆ. ಸೊ 250 ml ನ ನಾವು ಲೀಟರ್ ಕನ್ವರ್ಟ್ ಮಾಡಿದ್ರೆ 0.250 ಲೀಟರ್ ಆಗುತ್ತೆ. 4 ಗ್ರಾಮ್ ನ ಸೊ ಅಲ್ಲಿ ನಿಮಗೆ ಡಿಸಾಲ್ವ್ ಮಾಡ್ತಾ ಇದ್ದಾರೆ. ಫಸ್ಟ್ ಫಾರ್ಮುಲಾ ನೋಡ್ಕೋಣ. ಮೊಲಾರಿಟಿ ಕ್ಯಾಪಿಟಲ್ ಲೆಟರ್ ಎಂ, ಸ್ಮಾಲ್ ಲೆಟರ್ ಎಂ ಬರಿಬೇಡಿ. ಸ್ಮಾಲ್ ಲೆಟರ್ ಎಂ ಅಂದ್ರೆ ಮೊಲಾರಿಟಿ ಬರುತ್ತೆ, ಕ್ಯಾಪಿಟಲ್ ಲೆಟರ್ ಎಂ ಅಂದ್ರೆ ಮೊಲಾರಿಟಿ ಬರುತ್ತೆ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ವಾಲ್ಯೂಮ್ ಆಫ್ ಸೊಲ್ಯೂಷನ್ ಇನ್ ಲೀಟರ್ಸ್. ನಂಬರ್ ಆಫ್ ಮೋಲ್ಸ್ ಅವ್ರು ಕೊಟ್ಟಿಲ್ಲ, ಜಸ್ಟ್ 4 ಗ್ರಾಮ್ ಅಂತ ಕೊಟ್ಟಿದ್ದಾರೆ. ನಮಗೆ ಅವ್ರು ಗ್ರಾಮ್ ಮಾಸ್ ಕೊಟ್ಟಿದ್ರೆ ಮೋಲ್ಸಿಗೆ ಕನ್ವರ್ಟ್ ಮಾಡೋ ಮೆಥಡ್ ಗೊತ್ತಿದೆ. ಸೊ ಹೇಗ್ ಮಾಡ್ತೀರಾ? ಗ್ರಾಮ್ಸ್ ಅನ್ನ ಆ ಸೋಡಿಯಂ ಹೈಡ್ರಾಕ್ಸೈಡ್ ನ ಮಾಲಿಕ್ಯುಲರ್ ಮಾಸ್ ಅಥವಾ ಮೊಲಾ ಮಾಸ್ ಇಂದ ಡಿವೈಡ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸಿಗೆ ಕನ್ವರ್ಟ್ ಆಗುತ್ತೆ. ಸೊ ಸೋಡಿಯಂ ಹೈಡ್ರಾಕ್ಸೈಡ್ ನ ಮೊಲಾರ್ ಮಾಸ್ ಎಷ್ಟು? ಸೋಡಿಯಂದು ನಿಮಗೆ 23 ಬರುತ್ತೆ ಅಟಾಮಿಕ್ ಮಾಸ್, ಆಕ್ಸಿಜನ್ ಇಂದು 16 ಬರುತ್ತೆ, ಹೈಡ್ರೋಜನ್ ಇಂದ 1. ಸೊ ಹಾಗಾಗಿ ನಿಮಗೆ ಮೊಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟಾಯ್ತು? 40 ಗ್ರಾಮ್.
40 ಗ್ರಾಮ್ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಅಲ್ಲಿ ನಿಮಗೆ ಸೋಡಿಯಂ ಇಂದು 23 1 ಇದೆ. ಸೊ 1 ಸೋಡಿಯಂ ಇದೆ 1 ಇಂಟು 23 ಪ್ಲಸ್ 1 ಆಕ್ಸಿಜನ್ ಇದೆ 1 ಇಂಟು 16 ಪ್ಲಸ್ 1 ಹೈಡ್ರೋಜನ್ ಇದೆ 1 ಇಂಟು 1. ಸೊ ಅಲ್ಲಿಗೆ 1 ಪ್ಲಸ್ 16 17 ಆಯಿತು. 17 ಪ್ಲಸ್ 23 ಅಂತ ಅಂದಾಗ 40. ಅಲ್ಲಿ ಮೊಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಎಷ್ಟು 40 ಆಯಿತು. ಸೊ 40 ಗ್ರಾಮ್ ಇಸ್ ದ ಮೊಲಾರ್ ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಮಾಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಅವರೇ ಕೊಟ್ಟಿದ್ದಾರೆ 4 ಗ್ರಾಮ್. ಸೊ ಹಾಗಾಗಿ 4 ಗ್ರಾಮ್ ನ 40 ಗ್ರಾಮ್ ಇಂದ ಡಿವೈಡ್ ಮಾಡಿದ್ರೆ ಗ್ರಾಮ್ ಗ್ರಾಮ್ ಕ್ಯಾನ್ಸಲ್ ಆಗುತ್ತೆ 0.1 ಮೋಲ್. ನಾವು ಇವನ್ 250 ml ನ ಲೀಟರ್ ಕನ್ವರ್ಟ್ ಮಾಡಿದೀವಿ 0.250 ಲೀಟರ್. ಅಲ್ಲಿಗೆ 0.250 ಲೀಟರ್ ಇಂದ 0.1 ಮೋಲ್ ನ ಡಿವೈಡ್ ಮಾಡ್ತೀವಿ. ಎಷ್ಟು ಬಂತು 0.4 ಮೋಲ್ ಪರ್ ಲೀಟರ್. ಮೋಲ್ ಪರ್ ಲೀಟರ್ ಅಂದ್ರೆ ಸೊ ಏನಾಯ್ತು ಮೊಲಾರಿಟಿ. ಮೋಲ್ ಪರ್ ಲೀಟರ್ ಅಂದ್ರೆ ಮೊಲಾರಿಟಿ. ಸೊ ಹಾಗಾಗಿ 0.4 ಮೋಲಾರ್ ಇಸ್ ದ ಆನ್ಸರ್. ಸೊ ಅವ್ರು ಕೊಟ್ಟಿದ್ದು ಜಸ್ಟ್ ಗ್ರಾಮ್ಸ್ ಕೊಟ್ಟಿದ್ರು ಮತ್ತೆ ಲೀಟರ್ಸ್ ವಾಲ್ಯೂಮ್ ಆಫ್ ಆನ್ ಸೊಲ್ಯೂಷನ್ ಕೊಟ್ಟಿದ್ರು. ಅದರಿಂದ ನಾವು ಗ್ರಾಮ್ಸ್ ಅನ್ನ ಮೋಲ್ಸ್ ಕನ್ವರ್ಟ್ ಮಾಡಿದ್ವಿ. ಹೇಗೆ ಅಂದ್ರೆ ಆ ಪರ್ಟಿಕ್ಯುಲರ್ ಗ್ರಾಮ್ ನ ಅದ್ರ ಮೊಲಾರ್ ಮಾಸ್ ಇಂದ ಡಿವೈಡ್ ಮಾಡಿದ್ವಿ. ಸೊ ಅವಾಗ ನಿಮಗೆ ಮೋಲ್ ಸಿಕ್ತು. ಎಮ್ ಎಲ್ ನ ಲೀಟರ್ ಕನ್ವರ್ಟ್ ಮಾಡಿದ್ವಿ. ದೆನ್ ಮೋಲ್ಸ್ ನ ಲೀಟರ್ ಇಂದ ಡಿವೈಡ್ ಮಾಡಿದ್ರೆ ನಿಮಗೆ ಮೊಲಾರ್ ಸೊಲ್ಯೂಷನ್ ಸಿಕ್ತು. ಸೊ ಈ ರೀತಿ ಪ್ರಾಬ್ಲಮ್ಸ್ ಅಲ್ಲಿ ಅವ್ರು ಗ್ರಾಮ್ಸ್ ಕೊಟ್ಟಿದ್ರೆ ಮೋಲ್ಸ್ ಕನ್ವರ್ಟ್ ಮಾಡ್ಕೊಂಡು ಆನ್ಸರ್ ನ ಮಾಡಿ. ಇವನ್ ಎಮ್ ಎಲ್ ಕೊಟ್ಟಿದ್ರೆ ಲೀಟರ್ ಕನ್ವರ್ಟ್ ಮಾಡಿ. ಸೊ ಇಲ್ಲ ನೋಟಿದೆ ನೋಡಿ, ಮೊಲಾರಿಟಿ ಆಫ್ ಎ ಸೊಲ್ಯೂಷನ್ ಡಿಪೆಂಡ್ಸ್ ಅಪಾನ್ ಟೆಂಪರೇಚರ್ ಬಿಕಾಸ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್. ಸೊ ಮೊಲಾರಿಟಿ ನಿಮಗೆ ಟೆಂಪರೇಚರ್ ಡಿಪೆಂಡೆಂಟ್. ಈಗ ನಾನು 0.1 ಮೋಲಾರ್ ಸೋಡಿಯಂ ಹೈಡ್ರಾಕ್ಸೈಡ್ ನ ಪ್ರಿಪೇರ್ ಮಾಡಿಟ್ರೆ ಸೊ ಇನ್ನೊಂದು 3-4 ಡೇಸ್ ಬಿಟ್ಟು ಬಂದು ನೋಡ್ತೀನಿ ಮೊಲಾರಿಟಿ ಚೇಂಜ್ ಆಗಿರುತ್ತೆ. ಯಾಕಂದ್ರೆ ಟೆಂಪರೇಚರ್ ಚೇಂಜ್ ಆದಂಗೂ ಟೆಂಪರೇಚರ್ ಫ್ಲಕ್ಚುಯೇಟ್ ಆಗ್ತಾ ಇತ್ತು, ಜಾಸ್ತಿ ಆಯ್ತು ಕಮ್ಮಿ ಆಯ್ತು ಅಂತ ಅಂದಾಗ ಮೊಲಾರಿಟಿನೂ ಚೇಂಜ್ ಆಗುತ್ತೆ. ಯಾಕೆ ಅಂದ್ರೆ ಮೊಲಾರಿಟಿ ಇಟ್ ಈಸ್ ಅ ಟೆಂಪರೇಚರ್ ಡಿಪೆಂಡೆಂಟ್. ಟೆಂಪರೇಚರ್ ಡಿಪೆಂಡೆಂಟ್ ಆಗಿರೋದ್ರಿಂದ ಟೆಂಪರೇಚರ್ ವೇರಿ ಆದಂಗೂ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್ ಏನಾಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ. ಬಿಕಾಸ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಇಲ್ಲಿ ಏನ್ ನಾವು ತಗೊಂಡಿರ್ತೀವಿ ದಟ್ ವಾಲ್ಯೂಮ್ ಆಫ್ ಎ ಸೊಲ್ಯೂಷನ್ ಈಸ್ ಟೆಂಪರೇಚರ್ ಡಿಪೆಂಡೆಂಟ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನಿಮಗೆ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್. ನೆಕ್ಸ್ಟ್ ಮೊಲಾಲಿಟಿ. ಮೊಲಾಲಿಟಿನ ನೀವು ಸ್ಮಾಲ್ ಲೆಟರ್ ಎಂ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಕ್ಯಾಪಿಟಲ್ ಲೆಟರ್ ಎಂ ಅಂದ್ರೆ ಮೊಲಾಲಿಟಿ, ಸ್ಮಾಲ್ ಲೆಟರ್ ಎಂ ಅಂದ್ರೆ ಮೊಲಾಲಿಟಿ. ಸೊ ಮೊಲಾಲಿಟಿನ ಹೇಗೆ ಡಿಫೈನ್ ಮಾಡ್ತೀರಾ? ಇಟ್ ಈಸ್ ಡಿಫೈನ್ಡ್ ಆಸ್ ದ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಪ್ರೆಸೆಂಟ್ ಇನ್ 1 kg ಆಫ್ ಸಾಲ್ವೆಂಟ್. ಕನ್ಫ್ಯೂಸ್ ಆಗಬೇಡಿ, ಮೊಲಾರಿಟಿ ಅಂದ್ರೆ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಅಲ್ಲೂ ಬರುತ್ತೆ, ಬಟ್ ಡಿಸಾಲ್ವ್ಡ್ ಇನ್ 1 ಲೀಟರ್ ಆಫ್ ಎ ಸಲ್ಯೂಷನ್ ಆದ್ರೆ ಇಲ್ಲಾಗಲ್ಲ. ಡಿಸಾಲ್ವ್ಡ್ ಇನ್ 1 kg ಆಫ್ ಎ ಸಾಲ್ವೆಂಟ್ it is denoted by m. So molality m is equal to number of moles of solute by mass of solvent in kg. So solvent na in terms of kg ಅಲ್ಲಿ ನಾವು ತಗೋಬೇಕು, solute ನ so number of moles ಅಲ್ಲಿ ತಗೋಬೇಕು. ಎರಡನ್ನು ಡಿವೈಡ್ ಮಾಡಿದ್ರೆ ಸಿಗದೆ ಮೊಲಾಲಿಟಿ. ಅಲ್ಲಿ ಕ್ಯಾಪಿಟಲ್ ಲೆಟರ್ m, ಇಲ್ಲಿ ಸ್ಮಾಲ್ ಲೆಟರ್ m. ಅಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇನ್ ಲೀಟರ್ ಆಫ್ ಸೊಲ್ಯೂಷನ್, ಇಲ್ಲಿ ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಇನ್ kg ಆಫ್ ಸಾಲ್ವೆಂಟ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇದ್ರ ಮೇಲೆ ಪ್ರಾಬ್ಲಮ್ ಇದೆ ನೋಡಿ. ದ ಡೆನ್ಸಿಟಿ ಆಫ್ 3 molar ಸೊಲ್ಯೂಷನ್ ಆಫ್ NaCl ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಕೊಟ್ಟಿದ್ದಾರೆ ಈಸ್ 1.25 ಗ್ರಾಮ್ ಪರ್ ml. ಸೊ ಡೆನ್ಸಿಟಿ ಕೊಟ್ಟಿದ್ದಾರೆ. ಕ್ಯಾಲ್ಕುಲೇಟ್ ದಿ ಮೊಲಾಲಿಟಿ ಆಫ್ ದ ಸೊಲ್ಯೂಷನ್. ಏನ್ ಹೇಳಿದ್ದಾರೆ? ಜಸ್ಟ್ ಮೊಲಾಲಿಟಿನ ಕಂಡುಹಿಡಿಬೇಕು. ಅವ್ರು ಕೊಟ್ಟಿರೋಂಥದ್ದು ಗ್ರಾಮ್ಸ್ ಕೊಟ್ಟಿಲ್ಲ, ಏನಿಲ್ಲ, ಜಸ್ಟ್ ಡೆನ್ಸಿಟಿ ಕೊಟ್ಟಿದ್ದಾರೆ. ಎಷ್ಟು? 3 molar ಸೊಲ್ಯೂಷನ್ ನ ಡೆನ್ಸಿಟಿ 1.25 ಗ್ರಾಮ್ ಪರ್ ml ಅಂತ ಹೇಳಿದ್ದಾರೆ. ಮೊಲಾರ್ ಅಲ್ಲಿ ಕೊಟ್ಟಿದ್ದಾರೆ, ಅದು ನೀವು ಮೊಲಾಲಿಟಿ ಕನ್ವರ್ಟ್ ಮಾಡಬೇಕು. ಸೊ ಅವ್ರು ಕೊಟ್ಟಿರೋ ಹಿಂಟ್ ನೋಡ್ಕೊಳ್ಳಿ. ಮೊಲಾರಿಟಿ ಎಷ್ಟು? 3 mol per ಲೀಟರ್. ಅಲ್ಲಿಗೆ ಸೊ ಇದನ್ನ ನಾವು ಮಾಸ್ ಆಫ್ ಸಲ್ಯೂಟ್ ನ ಇದರಿಂದ ಕಂಡಿಟ್ಕೊಳ್ತೀವಿ. ಅಲ್ಲಿ ಮಾಸ್ ಆಫ್ ಯಾವ ಸೊಲ್ಯೂಷನ್? ಸೋಡಿಯಂ ಕ್ಲೋರೈಡ್. ಹಾಗಾಗಿ ಮಾಸ್ ಆಫ್ NaCl ಇನ್ 1 ಲೀಟರ್ ಇಸ್ ಈಕ್ವಲ್ ಟು 3 into 58.5.
ಸೊ 58.5 ಹೇಗೆ ಬಂತು ಅಂತ ಹೇಳ್ಬೇಡಿ, ಅಲ್ಲಿ ನಿಮಗೆ NaCl ಸೊಲ್ಯೂಷನ್ ತಗೊಂಡಿರೋದು. ಸೊ Na ಸೋಡಿಯಂ ಇಂದ ಎಷ್ಟು ಅಂತ ಹೇಳಿದ್ದೀನಿ, ಮೋಲಾರ್ ಮಾಸ್ ಎಷ್ಟು 23 ಬರುತ್ತೆ. ಒಂದೇ ಸೋಡಿಯಂ ಇರೋದು, ಹಾಗಾಗಿ 1 × 23 ಪ್ಲಸ್ ಸೋಡಿಯಂ ಆದ್ಮೇಲೆ ಕ್ಲೋರಿನ್ ಇದೆ, ಎಷ್ಟಿದೆ ಒಂದೇ ಕ್ಲೋರಿನ್ ಅದು 1 × 35.5 ಮೊಲಾ ಅಟಾಮಿಕ್ ಮಾಸ್ ಆಫ್ ಕ್ಲೋರಿನ್ 35.5. ಅಲ್ಲಿಗೆ ಏನಾಗುತ್ತೆ 23 ಪ್ಲಸ್ 35.5 ಅಂತ ಅಂದಾಗ ಅಲ್ಲಿ ನಿಮಗೆ 58.5 ಗ್ರಾಮ್ ಬಂತು. ದಟ್ ಈಸ್ ದ ಮೊಲಾರ್ ಮಾಸ್ ಆಫ್ ಸೋಡಿಯಂ ಕ್ಲೋರೈಡ್. ಸೊ ಅಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ನ ಮೊಲಾರ್ ಮಾಸ್ ಗೊತ್ತು, ಅಲ್ಲಿ ಇವನ್ ನಿಮಗೆ ಎಷ್ಟು ಮೋಲ್ಸ್ ಅಂತ ಕೊಟ್ಟಿದ್ದಾರೆ, ಮೋಲ್ಸ್ ಇಂಟು ಮೊಲಾರ್ ಮಾಸ್ ಮಾಡಿದಾಗ ನನಗೆ ಮಾಸ್ ಸಿಗತ್ತೆ. ಸೊ ಅಲ್ಲಿ ನಿಮಗೆ ಫಾರ್ಮುಲಾ ಗೊತ್ತಿದೆ, ಸೊ ಅಲ್ಲಿ ನಿಮಗೆ ಸೋಡಿಯಂ ಕ್ಲೋರೈಡ್ ನ ಮೊಲಾರ್ ಮಾಸ್ 58.5. ಆ 58.5 ಇಂದ ನಾವು ಇಲ್ಲಿ ಏನ್ ಮಾಡ್ತಾ ಇದೀವಿ, 3 ನ ಮಲ್ಟಿಪ್ಲೈ ಮಾಡ್ತಾ ಇದೀವಿ. ಸೊ 58.5 ನ 3 ಇಂದ ಮಲ್ಟಿಪ್ಲೈ ಮಾಡಿದಾಗ ನನಗೆ 175.5 ಗ್ರಾಮ್ ಬಂತು. ದಟ್ ಈಸ್ ದ ಮಾಸ್ ಆಫ್ NaCl. ಸೊ ನಮಗೆ ಗೊತ್ತಿರಂಗೆ moles is equal to mass by molar mass. moles is equal to mass by molar mass. ನನಗೀಗ ಮಾಸ್ ಬೇಕಾಗಿರೋದು. ಸೊ ಮಾಸ್ ಬೇಕು ಅಂತಂದ್ರೆ ಏನ್ ಮಾಡ್ತೀನಿ, ಮೋಲ್ಸ್ ನ ಮೊಲಾರ್ ಮಾಸ್ ಇಂದ ಮಲ್ಟಿಪ್ಲೈ ಮಾಡ್ತೀನಿ. ಹಾಗಾಗಿ ಇಲ್ಲಿ ನಿಮಗೆ ಮೋಲ್ಸ್ 3 ಮೋಲ್ಸ್ ಇದೆ, ಮೊಲಾರ್ ಮಾಸ್ 58.5 ಇದೆ. ಅಲ್ಲಿ ಮೋಲ್ಸ್ ಇಂಟು ಮೊಲಾರ್ ಮಾಸ್ ಮಾಡಿದ್ರೆ ನನಗೆ ಮಾಸ್ ಆಫ್ ಎ ಸಲ್ಯೂಟ್ ಸಿಗುತ್ತೆ, ಎಷ್ಟು 175.5 ಗ್ರಾಮ್. ಸೊ ನೆಕ್ಸ್ಟ್ ಏನು, ಮಾಸ್ ಆಫ್ 1 ಲೀಟರ್ ಸಲ್ಯೂಷನ್. ಮಾಸ್ ಆಫ್ ಎ ಸಲ್ಯೂಟ್ ಗೊತ್ತಾಯ್ತು, ಮಾಸ್ ಆಫ್ ಎ ಸಲ್ಯೂಷನ್ ಕಂಡಿಡ್ಕೊಂಡ್ರೆ ನಿಮಗೇನ್ ಸಿಗುತ್ತೆ, ಮಾಸ್ ಆಫ್ ಎ ಸಾಲ್ವೆಂಟ್ ನ ಕಂಡಿಡ್ಕೋಬಹುದು. ಸೊ ಮಾಸ್ ಆಫ್ ಎ ಸಲ್ಯೂಷನ್ ಈಸ್ ಈಕ್ವಲ್ ಟು 1 ಲೀಟರ್ ಸಲ್ಯೂಷನ್ ಆಗಿರಿಂದ 1000 ml ಅಂತ ತಗೋತೀವಿ. ಹಾಗಾಗಿ ಅಲ್ಲಿ ನಿಮಗೆ 1000 ಇಂಟು ಡೆನ್ಸಿಟಿ ಕೊಟ್ಟಿದ್ದಾರೆ ಎಷ್ಟು 1.25. ಡೆನ್ಸಿಟಿ ಇಂಟು ವಾಲ್ಯೂಮ್ ಮಾಡಿದ್ರೆ ಮಾಸ್ ಆಫ್ ಸಲ್ಯೂಷನ್ ಸಿಗುತ್ತೆ. ಯಾಕೆ ಹೇಳಿ, ಸೊ ಅಲ್ಲಿ ಡೆನ್ಸಿಟಿ ಅಂದ್ರೆ ಏನು, density is equal to mass by volume. Density is equal to mass by volume. ಅಲ್ಲಿಗೆ ಡೆನ್ಸಿಟಿ ನ ವಾಲ್ಯೂಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮಾಸ್ ಆಫ್ ಎ ಸಲ್ಯೂಷನ್ ಸಿಗತ್ತೆ. ಹಾಗಾಗಿ ಇಲ್ಲಿ 1000 ಅನ್ನೋದು ವಾಲ್ಯೂಮ್ ಆಯ್ತು, ಡೆನ್ಸಿಟಿ 1.25 ಇದೆ. ಡೆನ್ಸಿಟಿ ಇಂಟು ವಾಲ್ಯೂಮ್ ನ ನಾನು ಮಾಡಿದ್ರೆ ಮಾಸ್ ಆಫ್ ಎ ಸಲ್ಯೂಷನ್ ಸಿಗ್ತದೆ ಎಷ್ಟು 1250 ಗ್ರಾಮ್. ಅಲ್ಲಿ ಮಾಸ್ ಆಫ್ ಎ ಸಲ್ಯೂಷನ್ ಗೊತ್ತಾಗಿದೆ, ಮಾಸ್ ಆಫ್ ಎ ಸಲ್ಯೂಟ್ ಗೊತ್ತಾಗಿದೆ. ಸೊ ಹಾಗಾಗಿ ಮಾಸ್ ಆಫ್ ಎ ಸಾಲ್ವೆಂಟ್ ಅಂತ ಅಂದಾಗ ಮಾಸ್ ಆಫ್ ಎ ಸಲ್ಯೂಷನ್ ನ ಮಾಸ್ ಆಫ್ ಎ ಸಲ್ಯೂಟ್ ಇಂದ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. 1250 ನ 175.5 ಇಂದ ನಾನು ಸಬ್ಸ್ಟ್ರಾಕ್ಟ್ ಮಾಡಿದಾಗ 1074.5 ಗ್ರಾಮ್ ಬಂತು. 1074.5 ಗ್ರಾಮ್. ದಿಸ್ ಇಸ್ ದ ಮಾಸ್ ಆಫ್ ದ ಸಾಲ್ವೆಂಟ್. ಸೊ ನೆಕ್ಸ್ಟ್ ಮಾಸ್ ಆಫ್ ದ ಸಾಲ್ವೆಂಟ್ ಗೊತ್ತಾಗಿದೆ, ನೆಕ್ಸ್ಟ್ ನಂಬರ್ ಆಫ್ ಮೋಲ್ಸ್ ಗೊತ್ತಾಗಿದೆ, ಮೊಲಾಲಿಟಿ ಕಂಡುಹಿಡ್ಕೋಬಹುದು. ಅಲ್ಲಿ ಮೊಲಾಲಿಟಿ ಈಸ್ ಈಕ್ವಲ್ ಟು ನಂಬರ್ ಆಫ್ ಮೋಲ್ಸ್ ಆಫ್ ಸಲ್ಯೂಟ್ ಬೈ ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ. ಸೊ ನಂಬರ್ ಆಫ್ ಮೋಲ್ಸ್ 3 ಮೋಲ್ಸ್ ಇದೆ, ಮಾಸ್ ಆಫ್ ಸಾಲ್ವೆಂಟ್ ಇನ್ ಕೆಜಿ ಅಂದ್ರೆ ಸೊ ಅದನ್ನ ಗ್ರಾಮ್ಸ್ ಅಲ್ಲಿ ಇರೋದನ್ನ ಕೆಜಿ ಮಾಡಬೇಕು ಅಂದ್ರೆ ಸೊ ಡಿವೈಡೆಡ್ ಬೈ 1000 ಮಾಡ್ದಂಗೆ 1.0745 kg ಅಂತ ಆಯ್ತು. ಸೊ ಅಲ್ಲಿ ನಿಮಗೆ ಗ್ರಾಮ್ಸ್ ಅಲ್ಲಿ ಇದೆ, ಅದು ಗ್ರಾಮ್ಸ್ ಅಲ್ಲಿ ಇರೋದನ್ನ ನಾನು ಕೆಜಿ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 1 kg by 1000 ಗ್ರಾಮ್ ಅಂತ ಹಾಕೊಡ್ತೀನಿ. ಸೊ ಅಲ್ಲಿ ನಿಮಗೆ 1074.5 ನ 1000 ಇಂದ ಡಿವೈಡ್ ಮಾಡಿದ್ರೆ 1.0745 kg ಅಂತ ಆಗತ್ತೆ. ಸೊ ಅಲ್ಲಿಗೆ 3 ಮೋಲ್ಸ್ ನ 1.0745 kg ಇಂದ ಡಿವೈಡ್ ಮಾಡಿದ್ರೆ
2.79 ಮೋಲ್ ಪರ್ ಕೆಜಿ ಆಯ್ತು. ಅಲ್ಲಿ ಮೋಲ್ ಪರ್ ಕೆಜಿ ಅಂದ್ರೆ ಮೊಲಾಲಿಟಿ. ಸೊ ಈ ರೀತಿ ಅವ್ರು ಜಸ್ಟ್ ಡೆನ್ಸಿಟಿ ಕೊಟ್ಟಿದ್ರು ಮತ್ತೆ ಮೊಲಾರ್ ಸೊಲ್ಯೂಷನ್ ಕೊಟ್ಟಿದ್ರು, ಯಾವುದು ಅನ್ನೋದು ಸಲ್ಯೂಟ್ ಪಾರ್ಟಿಕಲ್ ಕೊಟ್ಟಿದ್ರು, ಅದರಿಂದ ನಾವು ಮೊಲಾಲಿಟಿ ಕಂಡಿಡ್ದ್ವಿ. ಸೊ ಏನ್ ಮಾಡಿದ್ವಿ, ಫಸ್ಟಿಗೆ ಮಾಸ್ ಆಫ್ ದ ಸಲ್ಯೂಟ್ ಕಂಡಿಡ್ಕೊಂಡ್ವಿ. 3 ಮೋಲಾರ್ ಅಂತ ಕೊಟ್ಟಿಂದ 3 ಮೋಲ್ಸ್ ಇಂಟು NaCl ಆಗಿರಿಂದ ಮೊಲಾರ್ ಮಾಸ್ 58.5 ಮಾಡಿದಾಗ ಮಾಸ್ ಆಫ್ ದ ಸಲ್ಯೂಟ್ ಗೊತ್ತಾಯ್ತು 175.5 ಗ್ರಾಮ್. ಅದೇ ರೀತಿ ಮಾಸ್ ಆಫ್ ದ ಸೊಲ್ಯೂಷನ್ ಕಂಡಿಡ್ಕೊಳ್ಳೋಕೆ 1 ಲೀಟರ್ ಅಂದ್ರೆ 1000 ml ನ ಇಂಟು ಡೆನ್ಸಿಟಿ 1.25 ಇಂದ ನಾನು ಮಲ್ಟಿಪ್ಲೈ ಮಾಡಿದಾಗ 1250 ಗ್ರಾಮ್ ಬಂತು. ದಿಸ್ ಇಸ್ ಮಾಸ್ ಆಫ್ ದ ಸೊಲ್ಯೂಷನ್. ಮಾಸ್ ಆಫ್ ದ ಸೊಲ್ಯೂಷನ್ ಇಂದ ಮಾಸ್ ಆಫ್ ದ ಸಲ್ಯೂಟ್ ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಮಾಸ್ ಆಫ್ ದ ಸಾಲ್ವೆಂಟ್ ಸಿಕ್ತು 1074.5 ಗ್ರಾಮ್. ಅದನ್ನ ಕೆಜಿ ಕನ್ವರ್ಟ್ ಮಾಡಿದ್ರೆ 1.0745 ಕೆಜಿ ಆಯ್ತು. ಸೊ ಅಲ್ಲಿಗೆ ಫಾರ್ಮುಲಾದ ಸಬ್ಸ್ಟಿಟ್ಯೂಷನ್ ಮಾಡಿದ್ರೆ ನಂಬರ್ ಆಫ್ ಮೋಲ್ಸ್ 3 ಮೋಲ್, ಮಾಸ್ ಆಫ್ ಸಾಲ್ವೆಂಟ್ 1.0745 ಕೆಜಿ. ಸೊ ಅಲ್ಲಿ ಡಿವೈಡ್ ಮಾಡಿದ್ರೆ 2.79 ಮೊಲಾಲಿಟಿ. ಸೊ ಅಲ್ಲಿ ಆಫ್ ಆನ್ ಆಗಿ ನಾವು ಕೆಮಿಸ್ಟ್ರಿ ಲ್ಯಾಬ್ ಸೊಲ್ಯೂಷನ್ ಅಂದ ತಕ್ಷಣ ಆಯ್ತಾ ಮೊಲಾಲಿಟಿಯಲ್ಲಿ ಮಾಡ್ತಾ ಹೋಗ್ತೀವಿ. ಸೊ ಯಾವಾಗಲೂ ನಾವು ಏನ್ ಮಾಡ್ತೀವಿ, ಮೆನಿ ಬ್ಯಾಚಸ್ ಇರತ್ತೆ. ಹಾಗಾಗಿ ಪ್ರತಿ ಬ್ಯಾಚಿಗೂ ಸೊಲ್ಯೂಷನ್ ಪ್ರಿಪೇರ್ ಮಾಡೋಕ್ಕಿಂತ 1 ಮೋಲಾರ್ ಸೊಲ್ಯೂಷನ್ ನ ಸೊ ಈಗ 1 ಲೀಟರ್ ಪ್ರಿಪೇರ್ ಮಾಡಿದ್ವಿ ಅಂತ ಅಂದ್ರೆ ಅದನ್ನ 0.1 ಮೋಲಾರಿಗೆ ಕನ್ವರ್ಟ್ ಮಾಡಬೇಕು. ಎಷ್ಟು ಮೋಲ್ಸ್ ಎಷ್ಟು ಸೊಲ್ಯೂಷನ್ ಅದ್ರಲ್ಲಿ ತಗೋಬೇಕು. ಈಗ 1 ಲೀಟರ್ 1 ಮೋಲಾರ್ ಸೊಲ್ಯೂಷನ್ ಇದೆ ಅಂತ ಅಂದ್ರೆ 10 ml ಅದರಿಂದ ತಗೊಂಡೆ ಅಂತ ಅಂದ್ರೆ ಸೊ ಅದಕ್ಕೆ ಮತ್ತೆ ನಾನು 990 ml ನ ಸೊ ವಾಟರ್ ಹಾಕ್ತಾ ಹೋದೆ ಅಂತ ಅಂದಾಗ 0.1 ಮೋಲಾರ್ ಸೊಲ್ಯೂಷನ್ ಆಗುತ್ತೆ. ಈ ರೀತಿ ಸೊ ಸ್ಟಾಕ್ ಸೊಲ್ಯೂಷನ್ ನಾವು ಪ್ರಿಪೇರ್ ಮಾಡಿರ್ತೀವಿ, ಅದನ್ನ ಮತ್ತೆ ಡೈಲ್ಯೂಷನ್ ಮಾಡಿಕೊಂಡು ಲ್ಯಾಬ್ ಪ್ರಿಪ್ರೇಷನ್ಸ್ಗೆ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಯಾವಾಗಲೂ ನಾವು ಸ್ಟಾಕ್ ಸೊಲ್ಯೂಷನ್ ಹೈಯರ್ ಕಾನ್ಸಂಟ್ರೇಷನ್ ಸೊಲ್ಯೂಷನ್ ಪ್ರಿಪೇರ್ ಮಾಡಿರ್ತೀವಿ, ಲ್ಯಾಬಿಗೆ ಯೂಸ್ ಮಾಡಬೇಕಾದ್ರೆ ಅದು ಲೋಯರ್ ಕಾನ್ಸಂಟ್ರೇಷನ್ ಆಗಿ ಕನ್ವರ್ಟ್ ಮಾಡಿ ಸೊ ಲ್ಯಾಬ್ ಪ್ರಿಪ್ರೇಷನ್ಸ್ಗೆಲ್ಲ ಕೊಡ್ತಾ ಹೋಗ್ತೀವಿ. ಮೊಲಾಲಿಟಿ ನೋಡಿ ಟೆಂಪರೇಚರ್ ಇಂಡಿಪೆಂಡೆಂಟ್, ಮೊಲಾಲಿಟಿ ಟೆಂಪರೇಚರ್ ಡಿಪೆಂಡೆಂಟ್, ಬಟ್ ಮೊಲಾಲಿಟಿ ಇಟ್ ಈಸ್ ಎ ಟೆಂಪರೇಚರ್ ಇಂಡಿಪೆಂಡೆಂಟ್. ಹಾಗಾಗಿ ನೀವು ಮೊಲಾಲಿಟಿಯ ಸೊಲ್ಯೂಷನ್ ಪ್ರಿಪೇರ್ ಮಾಡಿದ್ರೆ ಟೆಂಪರೇಚರ್ ವೇರಿ ಆದವನು ಕಾನ್ಸಂಟ್ರೇಷನ್ ವೇರಿ ಆಗಲ್ಲ. ಬಟ್ ನಾವು ಪ್ರಿಪೇರ್ ಮಾಡೋದು ಮೊಲಾರಿಟಿಯಲ್ಲೇ ಸೊಲ್ಯೂಷನ್ ನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ ಆಯ್ತಾ. ಸೊ ಇಷ್ಟು ರಿಯಾಕ್ಷನ್ಸ್ ಇನ್ ಸೊಲ್ಯೂಷನ್. ಅಲ್ಲಿಗೆ ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಏನೇ ಡೌಟ್ಸ್ ಇದ್ರು ಸಹ ನೀವು ಅಲ್ಲಿ ಕ್ಲಿಯರ್ ಔಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಪ್ರಾಬ್ಲಮ್ಸ್ ಮತ್ತೆ ಇನ್ನ ನೋಟ್ಸ್ ಇರೋದು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹಾಕ್ತೀನಿ. ನೆಕ್ಸ್ಟ್ ಕ್ಲಾಸ್ ಇಂದ 3rd ಚಾಪ್ಟರ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಅಂಡ್ ಇಟ್ಸ್ ಪಿರಿಯಾಡಿಸಿಟಿ ಸ್ಟಾರ್ಟ್ ಮಾಡ್ತೀನಿ. ಥ್ಯಾಂಕ್ ಯು.